ಈ ಮಧ್ಯದಲ್ಲಿ ಚಿತ್ರರಂಗದವರು ಒಬ್ಬೊಬ್ಬರಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಒಂದಿಬ್ಬರು ಹೀರೋಯಿನ್ಗಳು ಔಟ್ರೈಟ್ ಆಗಿ ಇವನನ್ನು ಬೆಂಬಲಿಸುವ ರೀತಿಯಲ್ಲಿ ಮಾತನಾಡಿದ್ರು ಅನ್ನೋದು ಬಿಟ್ಟರೆ ಉಳಿದವರು ಯಾರೂ ಇಲ್ಲ. ಚಿನ್ನೇಗೌಡರು ಮಾತಾಡಿದ್ದಾರೆ, ಅನಿರಿತ್ ಮಾತಾಡಿದ್ದಾರೆ, ಸಲೀಂ ಅಹಮ್ಮದ್, ಸಾರಾ ಮಹೇಶು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ಒಂದು ಸಲ. ಸಲೀಂ ಅಹಮ್ಮದ್ ಕಾಂಗ್ರೆಸ್ಸಿನ MLC. ನಮ್ಮ ಮುಂದೆ ನಾವೇ ಬೆಳೆಸಿದಂಥ ಸಸಿ ಮರವಾಗಿ ಚೆನ್ನಾಗಿ ಫಲ ಕೊಡೋ ಟೈಮ್ನಲ್ಲಿ ಇದೆಲ್ಲ ಆಗಬೇಕಾಗಿತ್ತಾ ಅಂತ ಒಂದು ಪ್ರಶ್ನೆ. ಅದ್ರ ಮನಸ್ಸು ಸ್ವಲ್ಪ ನೋವು ಆಗ್ತದೆ. ಏನು ಮಾಡೋದು? ಯಾರು ಹೇಳ್ಕೊಳ್ದು ಇದನ್ನು? ನಮ್ಮ ಹುಡುಗ ನಾನು ಬೆಳೆಸಿದ ಹುಡುಗ ಇದು ಯಾಕೆ ಈಗ ಮಾಡ್ಕೊಂಬಿಟ್ಟ ಇವನು, ಆಗಬಾರ್ದಾಗಿತ್ತಲ್ಲ, ಆಗೋಗಿದೆಯಲ್ಲ ಅಂತ ಹೇಳಲಿಕ್ಕೆ ಹೋಗಿದ್ದೆ ನಾನು. ಈ ಇನ್ಸಿಡೆಂಟ್ ಆದಮೇಲೆ ಮನಸ್ಸಿಗೆ ಸ್ವಲ್ಪ ನೋವಾಯಿತು, ಬೇಸರನೂ ಆಗುತ್ತೆ, ದುಃಖನೂ ಆಗುತ್ತೆ, ಸಂಕಟನೂ ಆಗುತ್ತೆ. ದರ್ಶನ್ ಅವ್ರ ಕಡೆಯಿಂದನೇ ಮೂಲತವಾಗಿ ರೆಫರೆನ್ಸ್ ಬಂದಿರೋ ಕಡೆಯಿಂದ ಇವರಿಗೆ ಕೊಡಿ ಅಂತ ಹೇಳ್ಬಿಟ್ಟು ಕಾಳೇಚೇರಿ ಎಂಟರ್ಪ್ರೈಸ್ ಅಂತ ಇಲ್ಲಿ ಗಾಂಧಿನಗರ ಆಫೀಸ್ ಇರೋದ್ರಿಂದ ಅಲ್ಲಿ ಮಲ್ಲಿಕಾರ್ಜುನ್ ಆ್ಯಕ್ಚುಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಕೂಡ ಓಪನ್ ಮಾಡ್ಕೊಂಡಿದ್ರು. ಬಟ್ 1 ಕೋಟಿ ಚೆಕ್ಕನ್ನು ನಮಗೆ ಕೊಟ್ಬಿಟ್ಟವರು. ಅದಾದಮೇಲೆ ಇಲ್ಲಿ ಇಂಟರ್ನಲ್ ಆಡಿಟ್ ಏನಂತ ನಮಗೆ ಗೊತ್ತಿಲ್ಲ. ಸೊ ಅವರು ಇದ್ರ ಬಗ್ಗೆ ಜಾಸ್ತಿ ಕೇಳೋಕ್ಕೆ ಬಂದಿಲ್ಲ. ಒಂದೇ ನಂಬಿಕೆಗೋಸ್ಕರದಿಂದ ಅವ್ರ ಪಡೆಗೆ ಅವ್ರು ಇದ್ದರು. ಅದಾದಮೇಲೆ ಒಂದೇ ದಿನ ಗೊತ್ತಾಗುತ್ತೆ ಆಲ್ಮೋಸ್ಟು ಚೆಕ್ಕನ್ನು ಬೌನ್ಸ್ ಆಗಿದೆ. ಕೆನರಾ ಬ್ಯಾಂಕಿನ ಚೆಕ್ ಕೊಟ್ಟಿರ್ತಾರೆ. ಅದಾದಮೇಲೆ ಅವರು ವಿಜಯನಗರದಲ್ಲಿ ನಿವಾಸದಲ್ಲಿ ಕೂಡ ಎಲ್ಲೂ ಇರಲ್ಲ. ನಮಗೆ ಒಂದೇ ಇರೋದು ಮಲ್ಲಿಕಾರ್ಜುನ ಸಂಬಂಧಿತವಾಗಿ ಎಲ್ಲಿ ಮಲ್ಲಿಕಾರ್ಜುನ ಕಾಣೆ ಆದರು ಆ ಟೈಮಿಂದ ಇವರು ಆ್ಯಕ್ಚುಲಿ ನಮಗೆಲ್ಲೋ ಒಂದು ಕೊಟ್ಟು ಸ್ಪಂದಿಸ್ಬೋದಾಗಿತ್ತು. ಅದನ್ನು ಬಿಟ್ಬಿಟ್ಟು ನಮ್ಮ ಸಂಸ್ಥೆ ಬೇರೆ ಯಾರೋ ಒಂದು ಸಿಬ್ಬಂದಿ ವರ್ಗದವ್ರ ಜೊತೆ ಕೆಟ್ಟದಾಗಿ ಮಾತಾಡಿರೋದು, ತುಂಬ ಆಮೇಲೆ ಬೆದರಿಕೆಗಳು ಹಾಕೋದು, ಇದ್ರ ಬಗ್ಗೆ ಎಲ್ಲ ಒಂಚೂರು ನಮಗೆಲ್ಲ ಅಸಮಾಧಾನ ಇದೆ. ಆ ಥರ ಮಾಡಿದ್ದೆಲ್ಲ ಸ್ವಲ್ಪ ತಪ್ಪಾಯಿತು ಅಂತ ನಾನು ಹೇಳ್ತೀನಿ. ಅಟ್ಲೀಸ್ಟ್ ನಮಗೆ ಸಹಾಯ ಮಾಡಿದ್ರು ಪರವಾಗಿಲ್ಲ. ಸರ್ಕಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತಾ ಇದ್ದೀವಿ. ನೀವು ಸರ್ಕಾರಕ್ಕೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಭಿನಂದನೆ ಸಲ್ಲಿಸಬೇಕು. ಯಾವುದೇ ರಾಜಕೀಯ ವ್ಯಕ್ತಿಗಳ ಮಾತು ಸರ್ಕಾರನೂ ಕೇಳಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟು ಕೇಳಲ್ಲ. ಅದಕ್ಕೆ ಇವತ್ತು ಮಾಡಿ 10 ದಿವಸ ರಿಮಾಂಡಲ್ಲಿ ತೊಗೊಂಡಿದ್ದಾರೆ. ಅದು ಹೀರೋ ಆಗಲಿ ಅಥವಾ ಝೀರೋ ಆಗಲಿ, ಕಾನೂನು ಎಲ್ಲರಿಗೂ ಒಂದೇ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಬಂದು ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಅವ್ರಿಗೆ ತಾವು ಅಭಿನಂದನೆ ಸಲ್ಲಿಸಬೇಕು. ಯಾವ ಒತ್ತಡ ಕೂಡ ಸರ್ಕಾರ ಒಪ್ಪದೆ. ಈಗಾಗಲೇ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನನಗೆ ಯಾರು ಒತ್ತಡ ತಂದಿಲ್ಲ, ಒತ್ತಡಕ್ಕೂ ನಾವು ಮಣಿಯೋದು ಇಲ್ಲ ಅಂತ ಹೇಳ್ತಾರೆ ಮಾತು. ಸಿನಿಮಾ ಜಗತ್ತಿನಲ್ಲಿ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ನಮ್ಮ ಯಶ್ ಅವರು, ಸುದೀಪ್, ದರ್ಶನ್, ನಾವುಗಳು ರಾಜಕೀಯೇತರವಾಗಿ ನಾವು ಒಂಥರ ಅಭಿಮಾನಿಗಳು. ಬಟ್ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಮೈಸೂರಿನವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನುವಂಥ ಒಂದು ಹೆಮ್ಮೆ ಇತ್ತು. ಬಟ್ ಈ ಮೊನ್ನೆ ಘಟನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೂ ಕೂಡ ನೋವಾಗಿದೆ. ನನಗೆ ಸಾರಾ ಮಹೇಶ್ ಅವರು ಮಾತಾಡಿದ್ದು ಆಶ್ಚರ್ಯ. ಮೊನ್ನೆಯ ಘಟನೆ ನೋಡಿದ ಮೇಲೆ ಆಘಾತ ಆಗಬೇಕಾಗಿತ್ತು ನಿಮಗೆ. ಮೈಸೂರಿನಲ್ಲಿ ಇದ್ಕೊಂಡು ಈ ಹಿಂದಿನ ಘಟನೆಗಳು ಯಾವುದೂ ಗೊತ್ತೇ ಇರಲಿಲ್ವ ಮಹೇಶ್ ಅವರೇ? ಇರಲಿ, ಮುಂದಿನ ಸುದ್ದಿಗೆ ಹೋಗೋಣ. ಅದೇ ಈ ಶ್ರೀಧರ್ ಅಂತ ದರ್ಶನನ ಆನೇಕಲ್ಲಿನ ಫಾರ್ಮ್ ಹೌಸ್ನಲ್ಲಿ ಸೂಯಿಸೈಡ್ ಮಾಡಿಕೊಂಡಿದ್ದ ಮ್ಯಾನೇಜರ್ ಕಥೆ. ಆತ ಡೆತ್ ನೋಟ್ ಬರೆದಿಟ್ಟಿದ್ದ, ಡೆತ್ ವಿಡಿಯೋ ಮಾಡಿಟ್ಟಿದ್ದ. ಬಟ್ ಎರಡೂ ಕೂಡ ಸಂಶಯಾಸ್ಪದವಾಗಿದ್ದು. ಅವನದೇ ಹ್ಯಾಂಡ್ ರೈಟಿಂಗ್ ಅನ್ಸುತ್ತದು, ಅದರ ಬಗ್ಗೆ ಏನಿಲ್ಲ. ಸಾಯುವವರಿಗೆ ತಮ್ಮ ಜಿಗುಪ್ಸೆ ಮುಖ್ಯ ಆಗುತ್ತೆ ಹೊರತು ಸತ್ತ ನಂತರ ಯಾರನ್ನೋ ಉಳಿಸ್ಬೇಕು. ಆತ ವಿಡಿಯೋದಲ್ಲಿ, ಸಣ್ಣ ವಿಡಿಯೋದು, 9 ಸಲ ಹೇಳ್ತಾನೆ, ನನ್ನ ಸಾವಿಗೆ ನಾನೇ ಕಾರಣ, ಯಾರಿಗೂ ತೊಂದರೆ ಕೊಡಬೇಡಿ, ಯಾರಿಗೂ ತೊಂದರೆ, ನಾನೇ ಕಾರಣ, ಯಾರನ್ನೂ ಕರೆಸಿ ವಿಚಾರಣೆ ಮಾಡಲೇಬೇಡಿ ಅಂತ 7 ಸಲ ಹೇಳ್ತಾನೆ. ಅಂತ ಡೆತ್ ನೋಟು ಬರೀತಾನೆ, ವಿಡಿಯೋ ಮಾಡಿದ ನಂತರ ನೋಟ್ ಬರೀತಾನೆ. ಆ ನೋಟ್ನಲ್ಲಿ ಎಂಡ್ನಲ್ಲಿ ಇಂಗ್ಲೀಷ್ನಲ್ಲೊಂದು ಸಹಿ, ಕನ್ನಡದಲ್ಲೊಂದು ಸಹಿ, ಮಧ್ಯದಲ್ಲೊಂದು ಹೆಬ್ಬಟ್ಟಿನ ಗುರುತು ಕೂಡ. ಅದು ಆತ್ಮಹತ್ಯೆನೇ, ಬೇರೆ ಏನೂ ಆಗಿರಲಿಲ್ಲ ಅಂತಂದರೆ ಓಕೆ, ಫೈನ್, ವೆಲ್ ಆ್ಯಂಡ್ ಗುಡ್. ಸತ್ತೋಗಿದ್ದಾನೆ, ಅವನಂತೂ ವಾಪಸ್ ತರೋದಕ್ಕಾಗೋದಿಲ್ಲ. ಬಟ್ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟವನ ಮನಸ್ಥಿತಿ ಒಂದಿರುತ್ತಲ್ಲ, ಅದಕ್ಕೆ ತದ್ವಿರುದ್ಧವಾಗಿತ್ತು ಇದ್ದದ್ದು. ಮನೆಯವರು ಸುಮ್ಮನಾಗಿದ್ದರು. ಅವರಂದ್ರೆ ರೇಣುಕಾ ಸ್ವಾಮಿಯ ಕೊಲೆಯ ನಂತರ ಸಂಶಯ ಬರ್ತಾ ಇದೆ ನಮಗೆ ಅಂತ. ಕೇಸಿನ್ನು ಅಂಡರ್ ಇನ್ವೆಸ್ಟಿಗೇಷನ್ 2 ತಿಂಗಳ ಹಿಂದಾಗಿದೆ ಇದು. ಈಗ ಪೊಲೀಸರ ಹತ್ರ ಬರ್ತಾ ಇದ್ದಾರೆ, ಸರಿಯಾಗಿ ಒಂದು ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಏಪ್ರಿಲ್ 17ನೇ ತಾರೀಕು ಸೂಯಿಸೈಡ್ ಮಾಡ್ಕೊಂಡಿದ್ದಾಯಿತು. ಇವತ್ತು ಕುಟುಂಬಸ್ಥರನ್ನು ಕರೆಸಿ ಪೊಲೀಸರು ವಿಚಾರಣೆ ನಡೆಸಿದ್ರು. ಆತನ ತಂದೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ.
ಇನ್ನು ಸೈಟ್ ಕೊಡ್ತೀನಿ ಅಂದರೆ ಮಾಡ್ತೀನಿ ಅಷ್ಟೇ. ಆಮೇಲೆ ಏನೋ ಲಾಸ್ ಆಯಿತು ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿ ಕೊಟ್ಟಿಲ್ಲ ಕೊಡ್ತೀನಿ. ಅಂದರೆ 1 ವರ್ಷದ ಸಂಬಳನೂ ಕೊಟ್ಟಿರಲಿಲ್ವಾ? 5 ವರ್ಷದಿಂದ ಇಲ್ಲ, 5 ವರ್ಷದ ಸಂಬಳನೇ ಕೊಟ್ಟಿರಲಿಲ್ಲ. ಅದಕ್ಕೆ ಹೇಳಲೂ ಇಲ್ಲ, ಅವ್ನು ಕೊಡಲೂ ಇಲ್ಲ, ಹಾಂ. ಯಾವ ಇದನ್ನು ಇಟ್ಕೊಂಡು. ಈಗ ಅವರು ನಿಮಗೆ ವಿಚಾರ ಏನು ಹೇಳಿದ್ದೇವಾ ನಿಮ್ಮ ಮಗ? ಇಂಥ ಕಡೆ ಹೋಗ್ತೀನಿ ಬರ್ತೀನಿ, ನಾನು ಇಂಥ ಕಡೆ ಡ್ಯೂಟಿ ಮಾಡ್ತೀನಿ, ಅವೆಲ್ಲ ನಮ್ಮ ಹತ್ರ ಏನು ಹೇಳ್ತೀನಿ. ನಮ್ಮ ಹತ್ರ 1 ವರ್ಷ ಚಿಲ್ಲರೆ ಮಾತೇ ಬಿಡ್ತಿದ್ದಾರೆ. ನಾವು ಕೇಳೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.